ಬಾ ಇದೇನು ಸೌಂಡ್ ಇದೆಲ್ಲ ಹಾಳಾಗುತ್ತಲ್ಲ ಎಲ್ಲಿಂದ ಬರ್ತಾ ಇದೀವಿ ಸೌಂಡ್ ಅಯ್ಯ ನಿನ್ನ ಮಗ ಮುಚ್ಚೆ ನಿಂದ ಸೌಂಡಿದ ನೆಮ್ಮದಿಯಿಂದ ನಿದ್ದೆ ಮಾಡಕ್ ಬಿಡಲ್ಲ ಇದೊಂದು ಗೋಳು ಯಾವಾಗ್ಲೂ ಕರ್ಮ ಕರ್ಮ ಏನ್ ಮಾಡೋದು ಗೊತ್ತಾಗ್ತಾ ಇಲ್ವೇ ನಿದ್ದೆ ಎಲ್ಲ ಹಾಳಾಗೋಯ್ತು ಒಂದೇ ಎಷ್ಟು ಸಾಯಿಸ್ಬಿಡೋಣ ಅನ್ಸ್ತಾ ಇದೆ ಎಮ್ಮೆ 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 ತರ ನಿಜ ಅಂತಾನೆ ಮೇಲೆ ಏನಪ್ಪ ಇದು ಏ ದಡಿಯ ನೀನೇನ್ ಮನುಷ್ಯನ ಇಲ್ಲ ದನನ ಯಾಕ ಮಗ ಹಿಂಗ್ ನಿದ್ದೆ ಎಲ್ಲ ಎಷ್ಟ್ ಮಾಡ್ಬಿಟ್ಟೆ ನೀನು ನಾನ್ ನಿದ್ದೆ ಎಷ್ಟ್ ಮಾಡ್ದ ಒಳ್ಳೆ ನಿದ್ದೆ ಒಳ್ಳೆ ಕನಸು ನಿನ್ ಕೋರಿಕೆಯಿಂದ ನನ್ಗೆ ನಿದ್ದೆ ಹಾಳಾಗಿತ್ತು ಹೌದಾ ಮತ್ತೆ ಕೋರಿಕೆನೆ ಹಾಕಲ್ಲ ಕೋರಿಕೆನೆ ಹಾಕಲ್ವಾ ಆಗಲ್ಲ ಕೋರಿಕೆ ಹಾಕೋದ್ರಲ್ಲಿ ಏನಾದ್ರು ಕಾಂಪಿಟಿಷನ್ ಇದ್ರೆ ನಿನ್ಗೆ ಫಸ್ಟ್ ಪ್ರೈಸ್ ಕೊಡೋದ್ರು ಹೌದಾ? ಮತ್ತೆ ಅಯ್ಯೋ ಕುಂಕರ್ಣ ತರ ಕೋರಿಕೆ ಹಾಕ್ತೀಯ ಹಾಕಲ್ಲ ಅಂತವನು ಯಾರಪ್ಪ ಇವನು ಎಂತ ಕನಸು ಬಿದ್ದಿತ್ ಗೊತ್ತಾ ಕನ್ಸು ಬಿದ್ದಿತ್ತ ಹೌದು ಓ ಬಾ ಏನ್ ಬಂದಿತ್ ಕನ್ಸಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕನಸ ಅರೆ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟೆ ಬಾ ಡಿಸ್ಟರ್ಬ್ ಮಾಡ್ಬಿಟ್ನಾ ಯಾರು ಬಂದಿದ್ರು ಕನ್ಸಲ್ಲಿ ಅದೇ ಗೊತ್ತಿಲ್ಲ ಅಯ್ಯ ಅದೇನು ಓ ನಾನ್ ನೆನ್ಸ್ಬಿಟ್ನಾ ಪಾಪ ಹುಡುಗನ್ಗೆ ಮೂಡೆಲ್ಲ ಆಫ್ ಆಗೋಯ್ತು ಮಾಡಿದೀವಾಗ ಸರಿ ಅದ್ ಬಿಟ್ಟಾಕು ಏನ್ ಮಾಡೋದು ನಮ್ ಪರಿಸ್ಥಿತಿ ಕೆಲಸ ಎಲ್ಲ ಕಾರ್ಯ ಎಲ್ಲ ಅದೇ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದೀನಿ ಅದ್ರಲ್ಲೂ ಒಳ್ಳೆ ಕನಸು ಬಂದಿತ್ತು ಅದನ್ನು ಹಾಳು ಮಾಡ್ಬಿಟ್ಟು ಅಯ್ಯೋ ಕೆಲಸ ಕಾರ್ಯ ಹೆಂಗೋ ಇಲ್ಲ ಅದಾದ್ರೂ ಮಾಡ್ತಾ ಇದ್ದ ಪಾಪ ಹುಡ್ಗ ಅದನ್ನು ನಾನ್ ಡಿಸ್ಟರ್ಬ್ ಮಾಡ್ಬಿಟ್ಟೆ ಅಯ್ಯೋ ಪಾಪ ಸರಿ ಬಿಟ್ಟಾಕು ಅದ್ ಮಾಮೂಲಿ ಇದ್ದಿದ್ದೆ ಯಾವಾಗ್ಲೂ ಇವಾಗ ಏನ್ ಮಾಡೋದು ಏನ್ ಮಾಡೋದು ಮಗ ಎಷ್ಟು ದಿನ ಅಂತ ಕೆಲ್ಸಕ್ಕಾಗಿ ರೋಡ್ ಅಲಿತಾ ಇರೋದು ಏನ್ ಮಾಡೋದು ಯಾವ್ದು ಇವತ್ತು ಡೇಟ್ ಎಷ್ಟು 1ನೇ ತಾರೀಕು ಇವತ್ತು ಅಯ್ಯೋ 1ನೇ ತಾರೀಕಾ 2ನೇ ತಾರೀಕು 3ನೇ ತಾರೀಕು 4ನೇ ತಾರೀಕು ಪಾ ಲೋನ್ಗಳು ತಲೆನೋವು ಶುರು ಆಯ್ತಲ್ಲಪ್ಪ ಏನ್ ಮಾಡೋದು ಅಯ್ಯೋ ಕೆಲ್ಸ ಬೇರೆ ಇನ್ನೂ ಸಿಕ್ಕಿಲ್ಲ ಇಲ್ಲ ಏನಾದ್ರೂ ಒಂದು ಮಾಡ್ಲೇಬೇಕು ಅದೇ ಏನ್ ಮಾಡೋಣ ಮಗ ಒಂದ್ ಐಡಿಯಾ ಬಂತು ಮೊನ್ನೆ ನಾನು ಕೆಲಸ ಹುಡ್ಕೊಂಡು ರೋಡಲ್ಲಿ ಬರ್ಬೇಕಾದ್ರೆ ಅಲ್ಲಿ ರೋಡ್ ಸರ್ಕಲ್ ಅಲ್ಲಿ ಒಬ್ಬ ಪಾನಿಪುರಿ ಮಾರ್ತಾ ಇದ್ದ ಏನ್ ಹುಡುಗಿರೆಲ್ಲ ಅವ್ರ ಸುತ್ತ ಏನ್ ನಿಂತ್ಕೊಂಡು ತಿಂತಾವ್ರೆ ಪಾನಿಪುರಿ ಏನ್ ಡೈಲಿ ಕಮ್ಮಿ ಇಲ್ಲ ಅಂದ್ರೂ ಒಂದು 5,000 ಸಂಪಾದನೆ ಮಾಡ್ತಾನೆ ಹೌದಾ 3,000 ಬಂಡವಾಳ ಹೋದ್ರು 2,000 ಉಳಿಯುತ್ತೆ ಡೈಲಿ 2,000 ಉಳಿದ್ರೆ ಸಾಕಲ್ವ ನಮ್ಗೆ ಮಾಡ್ಬಿಡೋಣ ಆ ಕೆಲ್ಸ ಬಿಸ್ನೆಸ್ ಎಲ್ಲ ಹಿಂದಿಯವರು ಮಾಡೋದು ಆ ಕೆಲ್ಸ ಎಲ್ಲ ನಮ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ ಏನ್ ಮಾಡೋದು ನೀನೊಂದು ಐಡಿಯಾ ಕೊಡು ಮಗ ಒಂದ್ ಕೆಲಸ ಮಾಡೋಣ ಕ್ಲಾಸಲ್ಲಿ ಒಬ್ಬ ಕಬಾಬ್ ಆಗ್ತಾನೆ ಓಕೆ ಏನು ಜನ ಕಬಾಬು ಓ ಹೌದು ನಾನು ಕೆಲವು ಕಡೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನ್ ಜನ ಆ ರೀತಿ ತಿಂತಾ ಇರ್ತಾರೆ ಕಬಾಬು ಹೌದು ಒಳ್ಳೆ ಬಿಸ್ನೆಸ್ ಮಾಡ್ತಾನೆ ಡೈಲಿ ಎಷ್ಟು ಸಂಪಾದನೆ ಮಾಡ್ಬೋದು ಡೈಲಿ 10-15 ಮಾಡ್ತಾನೆ 15,000 ಹೌದು ಲಾಭ ಎಷ್ಟು ಬರ್ಬೋದು ನನಗ್ ಗೊತ್ತಿಲ್ಲ ಒಂದ್ 10,000 ಬರ್ಬೋದು ಬಾಬು ಒಂದು ದಿನಕ್ಕೆ 10,000 ಲಾಭನಾ ಹೌದು ತಿಂಗಳಿಗೆ ಎಷ್ಟಾಯ್ತು ಹಾಗಿದ್ರೆ ಇಬ್ರು ಸೇರಿ ಕಬಾಬ್ ಬಿಸ್ನೆಸ್ ಶುರು ಮಾಡ್ಬಿಡೋಣ ಮಾಡ್ಬಿಡೋಣ ಹೌದು ಕಬಾಬ್ ಬಿಸ್ನೆಸ್ ಶುರು ಮಾಡ್ತೀವಿ ಕಬಾಬ್ ಬಿಸ್ನೆಸ್ ಮಾಡೋದಕ್ಕೆ ಒಂದು 20,000-30,000 ಬಂಡವಾಳ ಬೇಕಲ್ವಾ 32,000 ಇರುತ್ತೆ ಒಂದು 40,000 ಆದ್ರೂ ಬೇಕು ಬಂಡವಾಳ ಏನಿಲ್ಲ ಮತ್ತೆ ಬಿಸ್ನೆಸ್ ಹೆಂಗ್ ಮಾಡೋದು
ಅದು ಆಗಲ್ಲ. ಎಲ್ಲ ಕೆಲ್ಸಕ್ಕೆ ಬರ್ದೇ ಇರೋ ಐಡಿಗಳೇ ಬರೋದು ನಮ್ಗೆ. ಥ, ಬೇವರ್ಷಿಗಳಿಗೆ ಬೇವರ್ಷಿ ಐಡಿಗಳೇ ಬರೋದು. ಉದ್ದಾರವಾಗಿ ಐಡಿಯಾ ಒಂದೂ ಬರಲ್ಲ ಹೋಗು. ಅಯ್ಯೋ ಅದೇನ್ ಜಾತಕನೋ ನಮ್ಮಿಬ್ರದ್ದು ಮಾರಾಯ. ಇನ್ನೊಂದು ಐಡಿಯಾ ನಾನು ಕೇಳ್ತಾ ಇದ್ದೀನಿ, ಸಿನಿಮಾಗಳಲ್ಲಿ ಕೂಡ ಕೇಳಿದ್ದೀನಿ, ನೋಡಿದ್ದೀನಿ. ಎಲ್ರು ಅಂತ ಇರ್ತಾರೆ, ಲೈಫ್ ಅಲ್ಲಿ ಬೇಗ ಮೇಲೆ ಬರ್ಬೇಕಂದ್ರೆ ಬಕೆಟ್ ಹಿಡಿದ್ರೆ ಶಾರ್ಟ್ ಕಟ್ ಅಲ್ಲಿ ಸಾವುಕಾರ ಆಗ್ಬೋದು ಅಂತ. ಹೌದಾ? ಆ ಕೆಲಸ ಮಾಡೋಣ, ಬಕೆಟ್ ಹಿಡಿಯೋ ಕೆಲಸ. ಹೌದು, ನಿನ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಬಕೆಟ್ ಹಿಡ್ದಿದ್ಯಾ? ಹೌದು, ಹಿಡ್ದಿದ್ದೀನಿ. ಯಾವಾಗ ಹೇಳು? ಚಿಕ್ಕ ವಯಸ್ಸಲ್ಲಿ ಊರಲ್ಲಿ. ಊರಲ್ಲ? ಇದಕ್ಕೆ ಹೋಗ್ತೀವಲ್ಲ, ಬಾತ್ರೂಮ್ ಹೋಗ್ಬೇಕಾದ್ರೆ ಇಟ್ಕೊಂಡು. ಅವಾಗ ಬಕೆಟ್ ಇಟ್ಟಿದ್ಯಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಎಸಿ ಗಾಳಿ. ಅವಾಗ ಬಕೆಟ್ ಇಡ್ತೀಯ, ಮತ್ತೆ ನೀನ್ ಯಾಕೆ ಮೇಲೆ ಬಂದಿಲ್ಲ? ಗೊತ್ತಿಲ್ವಲ್ಲ ಹೆಂಗ. ಬಕೆಟ್ ಹಿಡಿತಾ ಇದೆ, ಹಂಗಾದ್ರೆ ಮೇಲೆ ಬರೋದಕ್ಕೆ ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು? ನನ್ಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಬಟ್ಟೆ ಒಗಿಬೇಕಾದ್ರೆ ಬಕೆಟ್ ಎತ್ಕೊಬಾ ಅನ್ನೋಳು. ಆವಾಗ ನನ್ಗೆ ಎತ್ಕೊಂಡ್ ಬರ್ತಾ ಇದ್ದೆ ಬಕೆಟ್ ಹಿಡಿಯೋದು. ಅವಾಗ ಏನಾದ್ರು ಗೊತ್ತಿದ್ರೆ ಇಷ್ಟೊತ್ತಿಗೆ ಟಾಟಾ ಬಿರ್ಲಾ ಲೈಲಾ ಏನಾದ್ರು ಆಗ್ಬಿಡ್ತಾ ಇದ್ದೆ ನಾನು. ಏನ್ ಮಾಡುದು ಇವಾಗ? ಹೌದು, ಬಕೆಟ್ ಹಿಡಿದು ಮೇಲೆ ಬರೋಣ, ಆದ್ರೆ ಸಣ್ಣ ಬಕೆಟ್ ಹಿಡಿಯೋಣ ಇಲ್ಲ ದೊಡ್ಡ ಬಕೆಟ್ ಹಿಡಿಯೋಣ ಹೇಳು? ದೊಡ್ಡ ಬಕೆಟ್. ಹೌದು, ಸಣ್ಣ ಬಕೆಟ್ ಹಿಡಿದ್ರೆ ಸ್ವಲ್ಪ ಮೇಲೆ ಬರ್ತೀವಿ ಅಷ್ಟೇ. ಅದೇ ದೊಡ್ಡ ಸೈಜ್ ಬಕೆಟ್ ಏನಾದ್ರು ಇಟ್ಟು ಬಿಟ್ರೆ ಬೇಗ ಮೇಲೆ ಬಂದು ಸಾವುಕಾರ ಆಗ್ಬಿಡ್ತೀವಿ. ಕೆಲಸ ಮಾಡೋಣ, ಬಕೆಟ್ ಹಿಡಿದ್ಬಿಟ್ಟು ಇಬ್ರು ಬೇಗ ಮೇಲೆ ಬಂದು ಸಾವುಕಾರ ಆಗಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಒಂದು ಲೆವೆಲ್ ಅಲ್ಲಿ ಊರ್ಗಾದ್ರೆ ಹೆಂಗಿರುತ್ತೆ ನೋಡು. ಊರಲ್ಲಿ ನನ್ ಮುಖ ನೋಡಿ ತುಂಬಾ ಹುಟ್ಟವ್ರೆಲ್ಲ ಕೈ ಎತ್ತಿ ನಮಸ್ಕಾರ ಮಾಡ್ಬೇಕು. ಆ ರೀತಿ ನಮ್ ಲೆವೆಲ್ ಚೇಂಜ್ ಮಾಡ್ಕೋಬೇಕು. ಏನಂತೀಯ? ಅವಾಗ ನಿನ್ಗೆ ಹುಡುಗಿ ಕೊಡಲ್ಲ ಅಂದವ್ರೆಲ್ಲ ನನ್ ಮಗಳನ್ನ ಮದುವೆ ಮಾಡ್ಕೊಂತ ಲೈನ್ ಅಲ್ಲಿ ನಿಂತಿರ್ಬೇಕು ನಮ್ಗೋಸ್ಕರ ಅಲ್ವಾ? ಬಕೆಟ್ ಎಣ್ಣೆ ಹಿಡಿತೀವಿ. ದೊಡ್ಡ ಬಕೆಟ್ ಕುಡ್ಕೋಬೇಕಾದ್ರೆ ಒಂದ್ 500 ರೂಪಾಯಿ ಬೇಕಲ್ವಾ? ₹1 ಇಲ್ಲ, ಜೋಬೇ ಇಲ್ಲ ನಿನ್ಗೆ. ಸರಿ ಹೋಗಿ ಬಿಡು. ಅಲ್ಲ, ₹1 ಇಲ್ಲ, ಬಕೆಟ್ ಅನ್ನು ಹಿಡಿಬೇಕಂತ ಇದೀವಿ. ಇದೆಲ್ಲ ಆಗೋ ಕೆಲ್ಸನಾ? ಸರಿ ಬಿಡು. ಮಂಗಳಾರತಿ ಎತ್ತ ಅದೆಲ್ಲ ಆಗದೆ ಇರೋ ಕೆಲ್ಸ ಇಲ್ಲ, ಏನಿಲ್ಲ. ಸುಮ್ಮನೆ ಅದು ಇದು ಅಂತ ಒಳ್ಳೆ ನಿದ್ದೆ ಮಾಡ್ದ ಮಡ್ಕ. ಸರಿ ಬಿಡು. ಗೋವಿಂದ.